ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ಈಗ ಏನು ಮಳವಳ್ಳಿಯಲ್ಲಿ ಒಂದು ವಿವಾದ ನಡೀತಿದೆಯಲ್ಲ, ಹೇಳಿ. ಈ ಒಂದು ರಾಮಾಂಜನೇಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಹೇಳಿ ಸರ್, ಈ ಒಂದು ವಿಚಾರದ ಬಗ್ಗೆ ಏನ್ ಮಾತಾಡ್ಲಿಕ್ಕೆ ಇಷ್ಟಪಡ್ತೀವಿ? ಏನಿಲ್ಲ ಸರ್, ಅದು ಊರಿನ ಜಾಗ ಅನ್ಬಿಟ್ಟು ಆಗಿನಿಂದ ಕಾಲದಿಂದ ಬಿಟ್ಕೊಂಡಿದ್ರು. ಅವರು ಪಾಯ ತೆಗೆದಾಗಲೇ ಒಂದು ನೋಟಿಸ್ ಕಳಿಸಿದ್ರು. ಕಳಿಸಿರ್ತಾರೆ. ಈಗ ಅವರು ನಾವು ಅಂದಾನಿಯವ್ರು ಹೇಳವ್ರೆ, ಇವ್ರು ಹೇಳವ್ರೆ ಅನ್ಕೊಂಡು ಕೆಲಸನ ಮುಂದುವರಿಸ್ಲೇ ಇದ್ರು. ದಿಂಡ್ ಕಟ್ಟಡ ಕಟ್ತಾಗಲೂ ಸುಧಾ ಹೋಗಿ ಮುನ್ಸಿಪಾಲಿಟಿಯವರೆಲ್ಲ ಹೇಳಿ ತಡೆದು ಎಲ್ಲ ರೆಡಿ ಮಾಡಿದ್ರು. ಆಗಲೂ ಅದನ್ನ ಮೀರಿ ಕಟ್ಟುತ್ತಲೇ ಇದ್ರು. ಅದರಿಂದ ಇವರು ಈಗ ಕ್ರಮ ಜರುಗಿಸಿದ್ರು. ಈಗ ಸರ್, ಈಗ ನೀವು ಎರಡು ಒಂದು ನಿಮ್ಮ ರಾಮ ಮಂದಿರಗಳ ಜನಾಂಗ ಎಲ್ಲ ಒಂದೇ ಸಮುದಾಯದವರು, ಈ ನೆಲದ ಮಕ್ಕಳು ನೀವು. ಹೌದು. ನಿಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಏನಕ್ಕಿದೆ ಸರ್? ಒಗ್ಗಟ್ಟಿನ ಕೊರತೆ ಅಂದ್ರೆ ಅಲ್ಲಿ ನಮ್ಮ ಮಲ್ಲಣ್ಣ ದೇವರು ಬಸವಗಳು ಬರ್ತವೆ. ಆ ಬಸವಗಳು ಬಂದಾಗ ಅಲ್ಲಿ ನಿಂತ್ಕೊಳ್ಳಕ್ಕೆ ಅಂತ ಅಲ್ಲಿ ಜಾಗ ಮಾಡಿರೋದು. ಇವರು ಅಂಗಡಿ ಮನೆ ಕಟ್ಕೊಂಡು 10 ಲಕ್ಷ ಅಡ್ವಾನ್ಸ್ ಇಸ್ಕೊಂಡು ಅಲ್ಲಿ ಬಸವಗಳು ಬರ್ತವೆ. ಅಲ್ಲಿ ನಿಂತ್ಕೊಂಡು ಸಾವಿರಾರು ಜನ ಸೇರ್ತಾರೆ. ಅಲ್ಲಿ ಆ ಜಾಗ ಇರ್ಲಿ ಅಂತ ಸ್ಥಿಮಿತವಾಗಿ ಬಿಟ್ಟಿದ್ದು. ಈಗ ಇವರು 10 ಲಕ್ಷ ಅಡ್ವಾನ್ಸ್ ಇಸ್ಕೊಂಡು ಒಂದೊಂದು ಅಂಗಡಿ ಮನೆಗೆ ಇವರು ದಂಧೆ ಮಾಡ್ಕೊಂಡು ಇವರು ಅಂಗಡಿ ಮನೆ ಕಟ್ಟಕ್ಕೆ ಹೋದ್ರು. ಅದಕ್ಕೆ ಈ ಜನ ಇವರು ಒಕ್ಕಲಿಗ್ರೆ, ಅವರು ಒಕ್ಕಲಿಗ್ರೆ. ಅದರಿಂದ ಎರಡು ಕಡೆಯಿಂದ ಯಾವ್ದು ಬೇಡಪ್ಪ, ಮಾಮೂಲಿ ಹೆಂಗಿತ್ತು ಹಂಗಿರ್ಲಿ ಅಂತ ತಡೆದು ಮುದ್ರಾ ಇಲಾಖೆಗೆ ಸೇರ್ಕೊಂಡಿದ್ರು. ಸರಿನೇ, ಹಂಗೆ ಇರ್ಲಿ ಅಂತ ಬಿಟ್ಟಿದ್ದಾರೆ. ಈಗ ಸರ್, ಮಳವಳ್ಳಿ ಜನ ಏನ್ ಮಾತಾಡ್ತಿದ್ದಾರೆ ಅಂತಂದ್ರೆ, ಬೇರೆ ಬೇರೆ ಕೋಮಿನ್ಗಳಲ್ಲಿ ಒಗ್ಗಟ್ಟಿದೆ, ನಮ್ಮ ಒಂದು ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ನಾವು ವಿವಿಧ ಜಾತಿಗಳಿಂದ ಹರಿದು ಹಂಚೋಗಿದ್ದೀವಿ, ಈ ಒಂದು ಕಾರಣಕ್ಕೋಸ್ಕರ ನಾವು ಹಿಂದುಳಿದಿದ್ದೀವಿ ಅಂತ ತುಂಬಾ ಜನಗಳು ಮಾತಾಡ್ಕೊಳ್ತಿದ್ದಾರೆ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? 1000 ಜನ 1000 ಮಾತಾಡ್ಬೋದು. ಅವರು ಒಕ್ಕಲಿಗ್ರೆ, ನಾವು ಒಕ್ಕಲಿಗ್ರೆ. ಈ ಗೌರ್ಮೆಂಟ್ ಜಾಗನ ಇನ್ನೊಂದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಯಾವ ಸರಿ ಅಂತಾರೆ ಸರ್? ಅದು ಸರ್ಕಾರಿ ಜಾಗ ಅಲ್ಲ, ಯಾರೋ ಒಬ್ರು ರಾಮ್ ನಾಯಕ್ ಅನ್ನೋರು ದಾನ ಕೊಟ್ಟಿರುವಂತದ್ದು ಹೇಳ್ತಾರೆ. ಸರ್ಕಾರಿ ಜಾಗ ಇಲ್ಲ ಅಂದ್ರೆ ಅವರು ಪ್ರೂವ್ ಮಾಡಬಹುದಾಗಿತ್ತಲ್ಲ. ನಮ್ಮ ಹತ್ರ ಪ್ರೂವ್ ಇದೆಯಲ್ಲ, ನಮ್ಮ ಹತ್ರ ಎಲ್ಲಾ ಇದಕ್ಕೂ ಪ್ರೂವ್ ಇದೆ, ಎಲ್ಲದಕ್ಕೂ ದಾಖಲಾತಿ ಇದೆ. ದಾಖಲಾತಿ ಕೊಡೋಣ, ಅವರು ಕೊಡ್ಲಿ. ಅವ್ರದ್ದೇನೈತೆ ಅವರು ಕೊಡ್ಲಿ, ನಮ್ದೇನೈತೆ ನಾವು ಕೊಡೋಣ. ಈ ಇಡೀ ಜನನೇ ನೋಡ್ಲಿ. ಸರ್, ಈಗ ಯಾವುದೇ ಒಂದು ಇತಿಹಾಸದಿಂದ ಒಂದು ಏನ್ ಅರ್ಥ ಆಗತ್ತೆ ಅಂತಂದ್ರೆ, ಯಾವುದೇ ಯುದ್ಧ ಆಗ್ಲಿ ಅಥವಾ ಕಲಹ ಆಗ್ಲಿ ಮನುಷ್ಯನಿಗೆ ನೆಮ್ಮದಿ ಆಗ್ಲಿ ಶಾಂತಿ ತಂದ್ಕೊಡಲ್ಲ. ಯಾಕೆ ನೀವು ಎರಡು ಒಂದು ಬೀದಿಯವರು ಒಂದಾಗಿ ಅದನ್ನ ಅಭಿವೃದ್ಧಿ ಮಾಡಬಾರ್ದು ಅಂತ? ಅಭಿವೃದ್ಧಿ ಮಾಡಕ್ ಸಲುವಾಗಿಯೇ ಸ್ಟಾರ್ಟಿಂಗ್ ಹೇಳೋದು ಸರ್, ಇದೆಲ್ಲ ಬೇಡ. ಎಲ್ಲಾ ಯಜಮಾನರುಗಳು ಹೋಗಿ ಕೇಳೋದಕ್ಕೆ ನಿಮ್ ಕೋಟೆಗೂ ಇದಕ್ಕೂ ಸಂಬಂಧ ಏನು ಅಂತ, ನಿಮ್ಗೂ ಇದಕ್ಕೂ ಸಂಬಂಧ ಏನು, ಯಾವ್ದು ಕಾರಣಕ್ಕೂ ಬರ್ಬೋದು, ನಾವು ಕಟ್ತೀವಿ, ಯಾರು ಬಂದ್ರು ನಿಲ್ಲಲ್ಲ ಅಂತ ಹೇಳಿ ಇದ್ ಮಾಡ್ಕೊಂಡದಕ್ಕೆ ಇದು ರಾಮ ದೇವ್ರಿಗೆ ಸೀಮಿತ ಇದು ಅನ್ಬಿಟ್ಟು ಬಿಟ್ಟಿದ್ದು. ಇವರು 10 ಲಕ್ಷ ಅಡ್ವಾನ್ಸ್ ಇಸ್ಕೊಂಡು ಯಾವಾಗ ಅಂಗಡಿ ಮನೆ ಕೊಡಕ್ ಮಾಡಿದ್ರು ನಾವು ಮುಂದುವರೆದು. ಧನ್ಯವಾದ ಸರ್. ಸರ್, ಥ್ಯಾಂಕ್ ಯು ಸರ್. ನಾನು ಪ್ರಪ್ರಥಮ ಬಾರಿಗೆ ಆಂಜನೇಯ ದೇವಸ್ಥಾನದವ್ರನ್ನ ಸಮಿತಿಯವ್ರನ್ನ ಸಂಪರ್ಕಿಸಿದಾಗ ಅವರು ಮೊದಲನೇ ಆರೋಪ ಮಾಡಿದ್ದು, ಮಲ್ಲಯ್ಯನವ್ರು ಬಂದು ನಮ್ಮ ಹತ್ರ ಸರ್ 2 ಅಂಗಡಿ ಕೇಳಿದ್ರು, ಆ ಒಂದು ಕಾರಣಕ್ಕಾಗಿ ಇಷ್ಟೆಲ್ಲ ಘಟನೆಗಳು ನಡೆಯಕ್ಕೆ ಅವರೇ ಕಾರಣ ಆಗಿದ್ದಾರೆ, MLA ಕೂಡ ಅವರೇ ಪ್ರಚೋದಿಸಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು 2 ಅಂಗಡಿನೂ ಕೇಳಿಲ್ಲ. ಅಲ್ಲಿ ನಮ್ಮ ಕೋಟೆ ಜನಾಂಗ ನ್ಯಾಯಗಾರರು ಎಲ್ಲ ಹೋಗಿ ಕೇಳಿರುವಾಗ ಅವರು ನಿಮ್ಗೂ ಇಟ್ಗೂ ಸಂಬಂಧ ಇಲ್ಲ, ನಿಮ್ಮದು ಕೋಟೆನೇ ಬೇರೆ, ನಮ್ಮ ಕೋಟೆನೇ ಬೇರೆ ಅಂತ ಹೇಳಿ ಅವ್ರು ಕಟ್ಟಿದ್ದಾರೆ. ನಾನು 2 ಅಂಗಡಿ ಕೇಳಿಕೆ ಯಾರ್ದು ಆಸ್ತಿ, ಅದು ಮುಜರಾಯಿ ಸಂಬಂಧಪಟ್ಟ ಆಸ್ತಿ, ನಾನೇ 2 ಅಂಗಡಿ ಕೇಳಿ ಸರ್. ಅವ್ರು ಹೇಳ್ತಾ ಇದ್ದಾರೆ, ಯಾರೋ ರಾಮ್ ನಾಯಕ್ ಅಂತ ಕುಶಾಲನಗರದ ಮೂಲದವರು ದಾನವಾಗಿ ಕೊಟ್ಟಿದ್ದಾರೆ ಸರ್, ಇದು ಸರ್ಕಾರದ ಆಸ್ತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಿ ಸತ್ಯ ಅಂತ ಹೇಳ್ತಾ ಇದ್ದೀರಿ. ಅದು ರಾಮನಾಯಕ್ ಚೌಡಿ ರಾಮಂದ್ರ ಕಟ್ಟಿರೋ ಹತ್ರ ಒಂದು ಅಂಕಣ ಇತ್ತು ಮನೆ. ಅದು ಶ್ರೀ ನರಸಿಂಹಸ್ವಾಮಿ ದೇವರು ಅಲ್ಲಿ ಬಂದು ಕುಂತ್ಕೊಂಡು ಅದು ಪೂಜೆ ಮಾಡಿ ಮರಳಿ ತೇರು ಎಳೆಯೋ ಟೈಮಲ್ಲಿ ಅಲ್ಲಿ ಕಳಿಸ್ತಿದ್ರು. ಆ ಜಾಗನ ಸಿದ್ದೇಗೌಡರು ಪುರಸಭೆ ಅಧ್ಯಕ್ಷರಾಗಿದ್ದಾಗ ರಾಮನಾಯಕ್ ಚೌಡಿ ಜಾಗನ ದಾನ ಅಂತ ಬರ್ಸ್ಕೊಂಡು ಆ ಜಾಗದಲ್ಲಿ ರಾಮಂದ್ರ ಕಟ್ಟಿದ್ದಾರೆ. ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಆ ರಾಮ್ ಚೌಡಿ ಇದಕ್ಕೂ ಸಂಬಂಧ ಇಲ್ಲ ಸರ್. ಇವಾಗ ನಿಮ್ಮ ಮುಂದಿನ ಹೋರಾಟಗಳು, ರೂಪುರೇಷೆಗಳು ಏನಿದೆ ಸರ್? ನಮ್ಮ ಹೋರಾಟಗಳೇನಿದ್ದಾರೆ ಅಂದ್ರೆ, ಈಗ ತಾವು ಹೇಳಿದಿರಿ ಒಕ್ಕಲಿಗರ ವಿರೋಧಿಗಳು ನರೇಂದ್ರ ಸ್ವಾಮಿ ಅವರು ಅಂತ, ತಾವು
ಪುರಸಭೆಗೆ ನಾಮಿನಿ ಆಗಿದ್ದಾಗ ಒಕ್ಕಲೂರು ವಿರೋಧಿಗಳಾಗಿರ್ಲಿಲ್ಲ ಅವರು, ನರೇಂದ್ರ ಸ್ವಾಮಿ ಅವರು. ಅವಾಗ ಒಕ್ಕಲೂರು ಪಾರವಾಗಿದ್ರು ಅವರು. ಒಂದು. ಇನ್ನೊಂದು, ಅದೇ ದೇವಸ್ಥಾನಕ್ಕೆ ಕಾಂಪೌಂಡ್ ಕಟ್ಟಕ್ಕೆ ಹಣ ಸಂದಾಯ ಮಾಡಿದವರು ಯಾರು? ಇದೇ ನರೇಂದ್ರ ಸ್ವಾಮಿ ಅವರು. ಸರ್, ಇವಾಗ ಎರಡೂ ಒಂದೇ ಜನಾಂಗದವ್ರು ಆಗಿದ್ರಿಂದ ನೀವು ಒಗ್ಗಟ್ಟಾಗಿ ಅದನ್ನ ಯಾಕೆ ಅಭಿವೃದ್ಧಿ ಪಡಿಸ್ಬಾರ್ದು? ನಾವು ಒಗ್ಗಟ್ಟು ಪ್ರಶ್ನೆ ಇಲ್ಲ. ಇದೇನಿದ್ರು 1901 ಕೃಷ್ಣರಾಜ ಒಡೆಯರು ಕೊಡುಗೆ ಕೊಟ್ಟಿರುವಂತಹ ಜಮೀನುಗಳು ಇವೆ ಇದಕ್ಕೆ. ಆವಾಗ ಮುಜರಾಯಿಗೆ ಸೇರಿಸ್ಬಿಟ್ಟಿದ್ದಾರೆ. 1955 ಡೆಪ್ಟಿ ಕಮಿಷನರ್ ಅವರು ಆದೇಶ ಮಾಡಿದ್ದಾರೆ. ಸರ್, ಈಗ ಮುಜರಾಯಿ ಇಲಾಖೆಗೆ ಸೇರಿಸಿದ್ರೆ ಪೂಜಾರಿಗೆ ಸಂಬಳ ಬಂದಿರೋದಂತ ದಾಖಲಾತಿ ಇದೆ ಸರ್? ಹೌದು, ಆಯ್ತು ಕೊಡ್ತೀವಿ. 6,000 ರೂಪಾಯಿ ಫಿಕ್ಸೆಟ್ ಮಾಡಿರೋದು. ಎಲ್ಲಿಗೆ? 1 ಎಕರೆ 38 ಗುಂಟೆ ಸರ್ವೆ ನಂಬರ್. ಅದನ್ನ ಅಕ್ವೈರ್ ಮಾಡಿದಂತ ಕಾಲದಲ್ಲಿ ಆ ದುಡ್ಡನ್ನ ತಹಸೀಲ್ದಾರ್ ಅಕೌಂಟ್ ಅಲ್ಲಿ ಇಟ್ಟು ಅದ್ರಲ್ಲಿ ಬಂದಂತ ಬಡ್ಡಿ ಹಣವನ್ನ ತಹಸೀಲ್ದಾರ್ ಪೂಜಾರಿ ಕೊಟ್ಟು ಸ್ಟಾಂಪ್ ತರ್ಕಲ್ಲಿ ಸಹಿ ಮಾಡಿರುತ್ತಾರೆ. ಅಂದ್ರೆ ಸಂಬಳದ ರೂಪದಲ್ಲಿ ಕೊಡ್ತಾ ಇದ್ದಾರಾ? ಸಂಬಳದ ರೂಪದಲ್ಲಿ ಕೊಡ್ತಾವ್ರೆ. ಎಷ್ಟು ಸರ್ ಸಂಬಳ? ಅದೆಷ್ಟು ಅಂತ ಗೊತ್ತಿಲ್ಲ. ಅದಕ್ಕೆ ದಾಖಲಾತಿಗಳು, ಬ್ಯಾಂಕ್ ಅಕೌಂಟ್ ಹಾಗೂ ಇದ್ರೊಳಗೆ ಸ್ಟಾಂಪ್ ಅಲ್ಲಿ ಸಹಿ ಮಾಡಿರುವಂತದ್ದು ಪ್ರತಿಯೊಂದು ದಾಖಲಾತಿಗಳು ಕೊಡ್ತೀವಿ. ಆಮೇಲೆ 1901 ಮುಜರಾಯಿಗೆ ಸೇರ್ಕೊಂಡೋದಕ್ಕೆ ದಾಖಲಾತಿಗಳು ಅದಾಯ್ತಾ. ಪುನಃ 1955 ಡೆಪ್ಟಿ ಕಮಿಷನರ್ ಆದೇಶ ಮಾಡಿದ್ದಾರೆ. ಅದರಲ್ಲಿ ಒಂದು ಇಟ್ಟಿಗೆನೂ ಸಹ ಬಿಚ್ಚುವಷ್ಟಿಲ್ಲ ಅಂತ, ಮುಟ್ಟುವಷ್ಟಿಲ್ಲ ಅಂತ. ನೀವು ಅತಿಕ್ರಮಣ ಯಾಕೆ ಮಾಡಿದ್ದೀರಿ? ಯಾರು ಆಸ್ತಿ ಅದು? ಮಾತಾಡ್ತಿದ್ರೆ ಒಕ್ಕಲಿಗರು ವಿರೋಧಿಗಳು ನರೇಂದ್ರ ಸ್ವಾಮಿ. ಇಲ್ಲಿರೋರೆಲ್ಲ ಒಕ್ಕಲಿಗರು ಅಲ್ವಾ? ಇಲ್ಲಿರೋರೆಲ್ಲ ನರೇಂದ್ರ ಸ್ವಾಮಿ ಫಾಲೋವರ್ಸ್ ಅಲ್ವಾ? ಸರ್, ಈಗ ಇನ್ನೊಂದು ವಿಚಾರ. ನೀವು ಸರ್ ಯಾವ ಪಕ್ಷನ ಪ್ರತಿನಿಧಿಸ್ತೀರಿ ಸರ್? ಯಾರು? ನೀವು. ನಾವು ಯಾವ ಪಕ್ಷ ಪ್ರತಿನಿಧಿಸಿಲ್ವಲ್ಲ ಸರ್. ಅವ್ರು ಹೇಳ್ತಾ ಇದಾರೆ ಅವರು ಕಾಂಗ್ರೆಸ್ನ ಕಟ್ಟಾಳು, ಆ ಕಾರಣಕ್ಕೋಸ್ಕರ ನರೇಂದ್ರ ಸ್ವಾಮಿ ಅವ್ರನ್ನ ಬೆಂಬಲಿಸ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ. ನಾನು ಕಾಂಗ್ರೆಸ್ನ ಕಟ್ಟಾಳು, ನಿಜ, ಹೌದು, ಸತ್ಯ. ನೀವು ಕಾಂಗ್ರೆಸ್ ಕಟ್ಟಾಳಾಗಿದ್ದಕ್ಕೆ ಗೌರ್ಮೆಂಟ್ ನಾಮಿನಿ ಹಾಕಿರ್ತಾರಲ್ಲಪ್ಪ ನರೇಂದ್ರ ಸ್ವಾಮಿ ಅವ್ರ ಕೈಲಿ. ಅವಾಗ ಆಂಜನೇಯ ಸ್ವಾಮಿ ದೇವಸ್ಥಾನದವ್ರ ಹತ್ರ ಕಾಂಪೌಂಡ್ಗೆ ದುಡ್ಡು ಇಸ್ಕೊಂಡ್ರಲ್ಲ, ಅವಾಗ ಅವ್ರು ಬೇಕಾಗಿತ್ತಾ? ಸರಿ ಸರ್, ಈಗ ನಿಮ್ಮ ಮುಂದಿನ ಉದ್ದೇಶ ಏನು ಸರ್? ನಮ್ಮ ಮುಂದಿನ ಉದ್ದೇಶ ಇಷ್ಟೇ. ಕೃಷ್ಣರಾಜ ಒಡೆಯರು ಏನ್ ಕೊಟ್ಟಿದ್ದಾರೆ ಆದೇಶನ ಪಾಲನೆ ಮಾಡಬೇಕು ಅಂತ ನಮ್ಮ ಆದೇಶ. ನಮ್ಮ ಕೋಟೆ ಯಜಮಾನರು ಬೇರೆ ಸ್ವಾಮಿ, ನಾವು ಮುಖಂಡರುಗಳಿದ್ದೀವಿ ಕೋಟೆಗೆ. ನಮ್ಮ ಕೋಟೆ ನಿನ್ನೆ ಯಾವಾಗ ಯಜಮಾನ್ ಮಾಡಿದ್ದು? ನೀನೇನಿದ್ರು ಹೊರಕೋಟೆಗೆ ಯಜಮಾನ, ನಮ್ಮ ಕೋಟೆಗೆ ಅಲ್ಲ. ಅಲ್ಲ, ನಮ್ಮ ಕೋಟೆಗೆ ನೀವು ಯಜಮಾನ್ರೇ ಅಲ್ಲ, ನಿಮ್ ಕೋಟೆಗೆ ಮಾತ್ರ ಸೀಮಿತ. ಅದಿಟ್ಕೊಳ್ಳಿ. ಮಾತೆತ್ತರು ಕೋಟೆ ಯಜಮಾನರು. ನಮ್ಮ ಕೋಟೆ ನೀವ್ ಯಾಕೆ ಯಾವಾಗ ಯಜಮಾನ್ರು? ಸರಿ ಆಯ್ತು. ಈಗ ಒಕ್ಕಲಿಗರು ವಿರೋಧಿಗಳಲ್ಲ ನಾವು, ಎಲ್ಲಾ ಒಕ್ಕಲಿಗರು ಒಂದೇ. ಮತ್ತೆ ಈ ದೇವಸ್ಥಾನಕ್ಕೆ ಎಲ್ಲ ಸಾರ್ವಜನಿಕರು ಸಹಕರಿಸ್ತಾರೆ. ಅದರಲ್ಲಿ ಈ ಕೋಟೆ ಒಕ್ಕಲರು ಹೊರಕೋಟೆ ಒಕ್ಕಲರು ಅಂತ 2 ಪಂಗಡ ಇಲ್ಲ ಇಲ್ಲಿ. ಅದರಿಂದ ಇದು ಸರ್ಕಾರ ಆಸ್ತಿ ಆಗಿರೋದ್ರಿಂದ ಸರ್ಕಾರಕ್ಕೆ ವಹಿಸ್ಕೊಂಡು ಅದರಲ್ಲಿ ಬರೋ ಉತ್ಪತ್ತಿ ಎಲ್ಲ ಸರ್ಕಾರನೇ ನೋಡ್ಕೊಂಡು ಆ ಪೂಜೆ ಪುರಸ್ಕಾರ ಮಾಡೋಕೆ ಅವರೇ ನೇಮಿಸ್ಕೊಂಡು ಅವ್ರಿಗೆ ಸಂಬಳ ಕೊಡ್ಲಿ ಅಷ್ಟೇ ಸರ್. ಈಗ ಒಕ್ಕಲು ಆಂಟಿ ಅಂದ್ರಿ, ಆಂಜನೇಯ ಒಕ್ಕಲು ಅಂತಿಲ್ಲ. ನಾನು ಬಿಜೆಪಿ ಕಾಂಗ್ರೆಸ್ ಅಲ್ಲ, ಗೊತ್ತಾಯ್ತಾ? ನಾವು ರಾಮನ ಭಕ್ತರು. ರಾಮ ಇತ್ತು ಆಂಜನೇಯ ಅಂತ, ಆಂಜನೇಯ ಇತ್ತು ರಾಮ ಇರೋ ತಿಳ್ಕೊಳ್ಳಿ. ನಾವೇನು ಹೇಳ್ತಿರೋದು ಅಂದ್ರೆ ಭಗವಂತ ಸೇವೆ ಮಾಡೋದು ಬರೋ ಜನ ಕುಂತ್ಕೊಳ್ಳೋ ಅವಕಾಶ ಆಗ್ಬೇಕು ನಮ್ಗೆ. ಇತಿಹಾಸದಿಂದ ಅಂಗಡಿ ಯಾಕೆ ಅಷ್ಟಿನ ಕಟ್ಟಿರ್ಲಿಲ್ಲ ನೀವು? ಈಗ ಒಂದು ಸ್ವಲ್ಪ ದಿವಸ ಶುರು ಮಾಡಿ ಒಂದು ಉದಾಹರಣೆ ಹೇಳ್ತೀನಿ. ಅಲ್ಲಿ ಮುಸಲ್ಮಾನ್ಗೂ ಆಂಜನೇಯ ಬೇಕು, ಕ್ರಿಶ್ಚಿಯನ್ಸ್ಗೂ. ಯಾಕೆ ಅಂದ್ರೆ ಅವರು ಪೈಲ್ವಾನರಾದ ಆಂಜನೇಯ ಪೂಜೆ ಮಾಡ್ತಾರೆ. ಇವತ್ತು ಇಡೀ ಜಗತ್ತೇ ಅಯೋಧ್ಯೆ ಜನವರಿ 20 ಗೊತ್ತಾಯ್ತೀರಿ ಪ್ರಪಂಚದ ಆಂಜನೇಯ ಯಾರು ಏನಂತ. ಆಂಜನೇಯ ದೇವ್ರ ಮನೆ ಆಳ ಸುತ್ತ ದೇವಸ್ಥಾನಕ್ಕೆ ಅಂಗಡಿ ಕಟ್ಬಿಟ್ರೆ ಎಲ್ಲಿ ದೇವ್ರ ಸೇರ್ಕೊಂಡದು? ಕಾರಣ ಹಿಂದೂಗಳು ಗೋಪುರ ಕಾಣ್ಬೇಕು. ಯಾರು ಸುತ್ತ ಮನೆ ಕಟ್ಟಿದ್ರು ಎಲ್ಲೂ ಗೋಪುರ ಕಟ್ಟಿದ್ರು ಅವ್ರ ಮನೆ ಉದ್ಧಾರ ಆಗುದ. ಈಗಾಗಲೇ ಅವರೊಬ್ಬರು ಅನಾಹುತ ಅನುಭವಿಸೋರು ಒಬ್ರು. ನಾವ್ ಹೇಳ್ತಿರೋದೇನೋ ಒಕ್ಕಲು ಪ್ರಶ್ನೆ ಇಲ್ಲ, ನಾವೆಲ್ಲ ಹಿಂದೂಗಳು ಒಂದಾಗಿದ್ದೀವಿ. ನಮ್ಗೇನು ಅಂದ್ರೆ ಜಾಗ ವಿಶಾಲವಾಗಿರ್ಬೇಕು, ಯಾರು ಅಂಗಡಿ ಕಟ್ಬಾರ್ದು. ಅದು ಬರೋ ದುಡ್ಡು ಬಂದು ಏನು ಬೇಕಿಲ್ಲ ಅದ್ರಿಗೆ.
ಆ ಭಗವಂತ ಸೃಷ್ಟಿ ಮಾಡ್ಕೊತಾನೆ. ಯಾಕೆ ಅಂದ್ರೆ ನೀವು ಸುತ್ತ ಅಂಗಡಿ ಕಟ್ಕತ್ರಿ, ಅಂಗಡಿ ಕಟ್ಸ್ಕೊಂಡಾದ್ಮೇಲೆ ಇದೇ ತರ ಒಂದ್ ಹೇಳ್ತೀನಿ, ಇದೇ ಮುತ್ತತ್ತಿಲಿ ಖಾತೆ ಮಾಡಿಸ್ಕೊಂಡ್ರು, ಹೆಸರು ಮಾಡಿಸ್ಕೊಂಡ್ರು, ಕೊನೆಗೆ ಅವ್ನು ಮಾರ್ಬಿಟ್ಟು ಅವ್ನ ಮಗ ಆದ್ಮೇಲೆ ಅವ್ನ ಮಗ ಮಾರ್ಬಿಟ್ಟು ಅನ್ನ ಹಂಗಾದ ಈಗ ಒಂದು 20 ವರ್ಷ ಸೊತ್ತೈತಿವಿ ಸ್ವಾಮಿ ಹೇಳ್ತಾರೆ. ನಮ್ದು ಸೊತ್ತು ಸ್ವಾಮಿ ಮಾರ್ಬೋದಾಗ ಏನ್ ಮಾಡೋದಾಗ ಹಂಗಾರೆ ಸಾರ್ವಜನಿಕ ಸ್ವತ್ತು ಸರ್ಕಾರ ಸ್ವತ್ತು, ಸಾರ್ವಜನಿಕ ಸ್ವತ್ತು ಸರ್ಕಾರ ಸ್ವತ್ತೇ ಹೊರತು ಪ್ರೈವೇಟ್ ಅಲ್ಲ. ಆಮೇಲೆ ನಂಜಪ್ಪ ಅಂದ್ರೆ ನಂಜಪ್ಪ ನಮ್ ಕೋಟೆಯವನೇ ಅವನು, ಅಲ್ಲಿ ಅವ್ರಿಲ್ಲ. ಅವರು ಹೂವಿನ ವ್ಯಾಪಾರ ಮಾಡ್ತಿದ್ದಂತ ಜನ ಹೂ ಕೊಟ್ರು. ನರಸ್ವಾಮಿ ದೇವರು ಇಲ್ಲಿ ಬಂದು ತಂಗಿ ಪೂಜೆ ಮಾಡಿ, ಎಂಟಪ್ಪ ಅಂತೇಳಿ ಪೂಜೆ ಮಾಡಿ, ಹರಿಜನ್ ಕೆಲವಂತ ಪಟ ಪೂಜೆ ನೋಡಿ ಒಂದು ವಾರಕ್ಕೆ ಪ್ರಶ್ನೆ ಹೊಂಟೋಯ್ತಿತ್ತು. ಅವ್ರು ನಮ್ ಫೋನ್ ಮಾಡಿ ಹೇಳ್ದೆ 30 ಅಡಿ ಮಾತ್ರ ಸೇರಿದ್ದು ಅಥವಾ ನಂಜಪ್ಪ ಬಾಕಿದೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇರಿ ಜಾಗವೇ, ನೀನು ವಿಶಾಲ ಜಾಗದೆ ಕೆಣಕ್ತಾರೆ ಎಲ್ಲ 2 ಎಕರೆ 3 ಎಕರೆ ಜಮೀನು ಕೊಡ್ಬೇಕಾಯ್ತು. ಅವರು ಸೊಸೈಟಿ ಮುಂದ್ಗಡೆ ಇರೋದು ಈ ಸ್ವಾಮಿಗೆ ಸೇರಿದ್ದು ಜಾಗ. ಅದು ದಯವಿಟ್ಟು ಹೇಳ್ತೀನಿ, ಒಕ್ಕರು ಅಂತ ಪ್ರಶ್ನೆ ಬೇಡ, ಯಥಾಸ್ಥಿತಿ ಅಲ್ಲಿ ಅಂಗಡಿ ಕಟ್ಟು ಕೊಡುದು, ನಾವು ಯಾವ ಕಾರಣಕ್ಕೂ ಬಿಡುದ, ಅದ ಹೊಡೆದು ಮಟ್ಟ ಮಾಡಿ ಹೂವಿನ ಗಿಡ ಹಾಕ್ತಿವಿ, ಅಲ್ಲಿ ಜನ ಬಂದು ತಂಗು ವ್ಯವಸ್ಥೆ ಮಾಡ್ಕೊಡ್ತೀವಿ. ಇಡೀ ಮರಳಿಪುರದಲ್ಲಿ ಎಲ್ಲಾ ಜಾತಿ ಜನಕ್ಕೂ ಹಕ್ಕ ಆಗ್ಬೇಕು ಅಂತ ಹೇಳ್ತೇವೆ. ಒಕ್ಕರು ಒಂದು ಪ್ರಶ್ನೆ ಬರುವುದ ಇದೆ. ಸರಿ ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು ಲಿಂಗಪ್ಪ. ಹೇಳಿ. ಈಗ ನೀವು ಹೇಳ್ತಾ ಇದ್ರಿ ನೀವು ಅವರು ಒಂದೇ ಕೋಮ್ನವರು, ಇದರಲ್ಲಿ ಯಾಕೆ ನೀವು ಹೊಂದಾಣಿಕೆ ಮಾಡ್ಕೋಬಾರ್ದು ಅಂತ ನೀವು ಒಂದು ಪ್ರಶ್ನೆ ಕೇಳಿದ್ರಿ ನಮಗೆ. ಹೌದು, ಅವರು ಒಂದು ಗುದ್ಲಿ ಪೂಜೆ ಮಾಡೋಕೆ ಮುಂಚಿತವಾಗೇನೆ ಪ್ರಪ್ರಥಮವಾಗಿ ನಮ್ಮ ಕಡೆಯಿಂದ 6 ಜನ ಯಜಮಾನರು, ಕೋಟೆ ಯಜಮಾನರು, ನಿಮ್ ಕೋಟೆಯವ್ರನ್ನು ಕರೀರಿ ಅಂತೇಳಿ ಅವ್ರನ್ನೂ ಕರೆಸಿ ಎಲ್ಲ ಮಾತಾಡಿದ್ವಿ. ಅವ್ರ ರಾಮ ಮಂದಿರದಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. ಅವಾಗ ಏನಂದ್ರು, ನಿಮಗೂ ಇದಕ್ಕೂ ಯಾವ ಹಕ್ಕು ಇಲ್ಲ, ನೀವು ಇಲ್ಲಿ ಬರುವಂಗೂ ಇಲ್ಲ, ಇದು ಹೊರಕೋಟೆಗೆ ಮಾತ್ರ ಸೀಮಿತವಾದದ್ದೇ ವಿನ ಕೋಟೆಯವರು ನೀವು ಯಾರು ತಲೆ ಹಾಕೋ ಕೂಡುದು ಅಂತ ಹೇಳಿದ್ರು. ಆಗ ನಮ್ಗೆ ಮನಸ್ಸಿಗೆ ಬಹಳ ಬೇಜಾರಾಯ್ತು. ಇಷ್ಟು ದಿನ ಅಣ್ತಂದ್ರೆ ಹಿಂಗಿದ್ದು, ಇಂದ್ರಿಂದ ನಮ್ಮ ತಂದೆ ಕಾಲದಿಂದಲೂ ನಮ್ಮ ಅಪ್ಪನ ಕಾಲದಿಂದಲೂ ಇವರು ಆ ಸೇವೆ ಮಾಡ್ಕೊಂಡ್ ಬಂದಿರೋದನ್ನ ಇವರು ದೂರ ಮಾಡ್ತಾ ಇದ್ರಲ್ಲ ಅಂತ ಬಹಳ ಬೇಸರ ಆಗಿ ನಾವು ಆಗ ಆಯ್ತು ನಿಮ್ ಇಷ್ಟ ಬಂದಂಗೆ ಮಾಡಿ, ನಾವು ಏನ್ ಕ್ರಮ ಕೈಗೊಳ್ಬೇಕೋ ಕೈಗೊಳ್ತೀವಿ ಅಂತ ಸತ್ಯ ಆಯ್ತು. ಅವರು ಇದ್ದಾರೆ, ಎಲ್ಲರೂ ಕೇಳಿ. ಆಮೇಲೆ ಮಾತೆತ್ತಂದ್ರೆ ನರೇಂದ್ರ ಸ್ವಾಮಿ ಅವರು ಒಕ್ಕಲಿಗರ ವಿರೋಧಿ, ಇವೆಲ್ಲ ಯಾಕೆ ಸರ್ ಬೇಕಿವು? ಇಲ್ಲಿ ಬಂದಿರೋರು ಸೇರಿರೋಲ್ಲ ಒಕ್ಕಲಿಗರಲ್ಲದೆ ಯಾಕೆ ಈ ರೀತಿ ಅಪಪ್ರಚಾರ ಮಾಡ್ಬೇಕು ಇವರು? ದಯವಿಟ್ಟು ನೋಡಿ, ನಮ್ಮ ಜನಾಂಗ ಯಾವತ್ತಿದ್ರು ಒಂದೇ, ಆದ್ರೆ ಆ ಆಸ್ತಿನ ಅವ್ರಿಗೂ ಬೇಡಿ ನಮಗೂ ಬೇಡಿ. ನಾವು ಅವತ್ತಿಂದ ಹೇಳ್ತಿರೋದೇ ಮುಜರಾಯಿ ಮೂಲ ಖಾತೆನೇ ಮುಜರಾಯಿಲಿದೆ, ವಹಿಸ್ಕೊಳ್ಳಿ, ಮುಜರಾಯಿ ಮಾಡ್ತದೆ ಬಿಡಿ, ನೀವ್ಯಾಕೆ ತಲೆ ಕೆಡಿಸ್ಕೊತೀರಿ ಅಂತ ನಾವು ಹೇಳ್ತಾ ಇದೀವಿ. ಆದ್ರೆ ಇವರು ಅತಿಕ್ರಮ ಪ್ರವೇಶ ಮಾಡಿ ಇಲ್ಲೇ ಇವರು ದಬ್ಬಾಳಿಕೆ ಮಾಡ್ತಾ ಇದಾರೆ. ಇದರ ಪರಿಣಾಮ ನೆಟ್ಗಾಗಲ್ಲ. ದಯವಿಟ್ಟು ಇದ್ರ ಬಗ್ಗೆ ನಾನು ಕ್ಷಮಾಪಣೆ ಮಾಡಿ ಮುಗಿಸ್ತೇನೆ. ಅವ್ರದ್ದು ಇವ್ರದ್ದು ಅಂತ ಹೇಳ್ತಾರಲ್ಲ, ಇವರು ವೈಯಕ್ತಿಕವಾಗಿ ಮಲ್ಲಣ್ಣ ಅಂತಾರಲ್ಲ, ಇವನ್ನ ಚಿಕ್ಕ ಮಗ ಅಂತ ನಾವೆಲ್ಲ ತುಳಿಸಬಹುದಾಗಿತ್ತಲ್ಲ. ಈಗ ನೆನ್ನೆನೂ ನಾನು ಅಲ್ಲೇ ಇದ್ದೆ, ಅವರು ನಿಮ್ಮ ಕರ್ಕೊಂಡು ವಿಡಿಯೋ ಮಾಡ್ತಾ ಇದ್ರು, ನಾವು ಹಂಗೆ ಅನ್ಬೋದಾಗಿತ್ತಲ್ಲ. ಚಿಕ್ಕ ಮಗನಿಂದ ಆಯ್ತಾ ಇರೋದು ಅಂತ ಹೇಳ್ಬೋದಾಯ್ತಲ್ಲ. ಹಂಗಾದ್ರೆ ಮಲ್ಲಣ್ಣ ಒಬ್ಬನೇ ಏನ್ ಮಾಡ್ತಾ ಇದ್ದಾನ? ನಾವ್ಯಾರು ಗಂಡಸರಲ್ವ? ಹಂಗಾದ್ರೆ ನಾವು ಒಂದು ಜನಾಂಗ, ನಮ್ಮ ಗಿರಿಕರು, ನಮ್ಮ ಗೌಡ್ರು ಬೆಲೆ ಗೌಡ್ರು ಅಂತ ಬೆಲೆ ಕೊಟ್ಟದಕ್ಕೆ ಇವರು ನಾವು ಯಾರಿಗೆ ತೊಂದರೆ ಆದ್ರೆ ನಾವ್ ಯಾರನ್ನೂ ಬೇರೆ ರೀತಿ ಆಯ್ತದ. ಮಲ್ಲಣ್ಣನ್ನೇ ಉದ್ದೇಶಪೂರ್ವಕವಾಗಿ ದೂಸುವಂತದ್ನ ನಿಲ್ಸಿ ಕೇಳಿ. ಅಂದೇನು ಮಲ್ಲಣ್ಣಂಗೇನು ಯಾರು ಇಲ್ಲ ಅಂತ ಅಲ್ಲ, ಅವರು ನಮ್ ಕೋಟೆದವ್ರ, ನಾವು ಕೋಟೆ ಜನ. ಮಲ್ಲಣ್ಣ ಒಬ್ಬರೇ ಇಲ್ಲ, ಕೋಟೆ ಜನ 170 ಕೂಳನು ಒಂದೇ. 170 ಕೂಳದಲ್ಲಿ ಒಬ್ಬರು ಏನಾದ್ರು ನಾವೆಲ್ಲ ಒಟ್ಟಿಗೆ ಇರ್ತೇವೆ. ಅಲ್ಲಿ ಮಲ್ಲಣ್ಣ ದೊಡ್ಡವರು, ಶಿವರಾಜಣ್ಣ ದೊಡ್ಡವರು, ಲೋಕಿ ಇನ್ನೊಂದು ಅಂತ ಅಲ್ಲ, ಎಲ್ಲ ಒಂದೇ. ನಾವೇನು ಯಾರನ್ನೂ ಇಲ್ಲಿ ಯೋಚನೆ ಮಾಡಿಲ್ಲ, ಯಾರ ಬಗ್ಗೆನೂ ನಾವು ಯಾವುದೇ ರೀತಿ ಆರೋಪಗಳನ್ನು ಮಾಡಿಲ್ಲ. ನಾವ್ ಇವತ್ತಿನವರೆಗೂ ಆ ಜಾವಕ್ಕೂ ಕೂಡ ಹೋಗಿಲ್ಲ. ಆಯ್ತಾ? ಅದನ್ನ ನಿಲ್ಸಿ ಕಾನೂನುಬದ್ಧವಾಗಿ ಹೋರಾಟ ಮಾಡಕ್ ಹೇಳಿ, ವೈಯಕ್ತಿಕ ಆರೋಪಗಳನ್ನ ನಿಲ್ಸಿ. ಆಮೇಲೆ ಇದೇ ಅಂದಾನಿ ಅವರು 1,80,000 ಗ್ರಾಂಟ್ ಕೊಟ್ಟವ್ರು, ಅದಕ್ಕೆ ಆ ಗ್ರಾಂಟ್ ವಾಪಸ್ ಆಗ್ಬೇಕು. ಖಾತೆನೇ ಉರ್ಜಿತ ಆಗದ ಮೇಲೆ ಗ್ರಾಂಟ್ ಹೆಂಗ್ ತಗೊಂಡ್ರು? ಧರ್ಮಸ್ಥಳ ಸಂಘದ ದೇವಸ್ಥಾನದಿಂದ 2 ಲಕ್ಷ ತಗೊಂಡವ್ರೆ. ದೇವಸ್ಥಾನದಲ್ಲಿ ಕೊಡೋದು ದೇವಸ್ಥಾನ ಅಭಿವೃದ್ಧಿಗೆ, ನೀನು ವಾಣಿಜ್ಯ ಕಟ್ಟಡ ಮಾಡುವಂತ ಯಾರು ಅನುದಾನ ಕೊಡಲ್ಲ. ವಿಚಾರ ಆವರಣದೊಳಗಡೆ ಯಾವ್ದೋ ಬಸವ ಬರುತ್ತೆ ಅಂದ್ರಲ್ಲ, ಯಾವ ಸಮಯ ಯಾವ ತಿಂಗಳಲ್ಲಿ ಬರುತ್ತೆ, ಯಾವ ಹಬ್ಬದಲ್ಲಿ ಬರುತ್ತೆ? ಮುಡ್ತಾರೆ ಜಾತ್ರೆ ಆದ್ಮೇಲೆ. ಎಷ್ಟು ಬಸವಗಳು ಬರ್ತವೆ ಅಲ್ಲಿ? ಬಸವ ಬರ್ತವೆ ಸರ್. ಆ ಬಸವನ ಅಲ್ಲೇನೆ ಅಲ್ಲಿಂದಲೇ ಹೊರಡೋದು. ಮುಂದೆ ನಾವು ಅಲ್ಲಿ ತಂಗುತ್ತಾ ಅದು? 100 ಜನ ಬಿದ್ದಿರ್ತಾರೆ. ಎಷ್ಟು ದಿನ ತಂಗುತ್ತದು? ಒಂದು ದಿನ ಬರುತ್ತೆ. ದಿನ ಬಂದಾಗ ಅಲ್ಲಿ ಬರುವಾಗ 100 ಜನ ಅಲ್ಲಿ ಒಕ್ಕಣೆ ಮಾಡಿರ್ತಾರೆ. 1,000 ಜನ 100 ವರ್ಷಗಳಿಂದ ನಡ್ಕ ಬಂದಿರೋ, ತಲಾಂತರದಿಂದ ನಡ್ಕ ಬಂದಿರೋ ಇತಿಹಾಸ ಇದು. ಮಾರಳ್ಳಿ ದೇವಸ್ಥಾನ ತೇರಲ್ಲೂ ಮಾರಳ್ಳಿ ದೇವ್ರನ್ನ ತಂದು ಆ ಜಾಗದಲ್ಲಿ ಮಡಿಗೆ ಪೂಜೆ ಆದ್ಮೇಲೆ ತೇರು ತಗೊಂಡು ಅದು ನೋಟಿಸ್ ಕೊಡ್ತಾರೆ. ಸರ್ಕಾರನೇ 6 ಜನಕ್ಕೆ, ಯಾರೋ ವೆಂಕಟಪ್ಪ ಅವ್ರ ಮನೆಗೆ, ರಾಮನಾಯಕ್ ಚೌಡಿ ಅಂದ್ರಲ್ಲ ಅವ್ರ ಮನೆಗೆ, ಅವ್ರ ಮುಖ್ಯಸ್ಥರು ಬಂದು ಅಲ್ಲಿ ಮಡಿಗೆ ಅದು ಪೂಜೆ ಆದ್ಮೇಲೆ ಅದನ್ನ ತೇರು ತಗೊಂಡು ಹೋಗೋದು. ಈಗ ಅದು ಜಾಗ ಎಲ್ಲ ಐತೆ ಇಲ್ಲಿ. ಮೂಲ ಬಾವಿ ಏನಾಯ್ತು? ಈಗ ನೀವ್ ಹೇಳ್ತಾ ಇದ್ರೆ ಆರೋಪ ಮಾಡಿ ನಾವು ಆರೋಪ ಮಾಡ್ಬೋದಲ್ಲ. ಈಗ ನಮ್ಮ ಬಾವಿ ಹಾಳಾಗೈತೆ, ಅದು ಮೂಲ ಪುರಾತನ ಕಾಲದ ಬಾವಿ, ಅದು ಅಸೆಸ್ಮೆಂಟ್ ಕಾಪಿಲು ಐತೆ. ಈಗ ಬಾವಿ ಹುಡಿ ಕೊಡಿ,
ಅದ್ರೊಳಗೆ ಈಗ ಪುರಾತನ ಕಾಲದ್ದು ರಾಜರ ಕಾಲದ್ದು ಆ ಬಾವಿ ತೆರವು ಮಾಡಿ ನೀವು ಯಥಾಸ್ಥಿತಿ ಆ ಬಾವಿನ ತೋರ್ಸ್ಕೊಡಿ, ಸಂರಕ್ಷಣೆ ಮಾಡಿ. ಈಗ ಅದು ಪುರಾತನ ಕಾಲದ್ದು ತಾನೆ, ಅದು ನಮ್ಮನ್ನ ಹಾಳು ಮಾಡ್ತಾವ. ದೇವಸ್ಥಾನಕ್ಕೆ ಯಾರು ದೇವಸ್ಥಾನ ಹೊಡೆದಾಗ್ತಿಲ್ಲ, ಅವ್ರು ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡಿಲ್ಲ, ದೇವಸ್ಥಾನಕ್ಕೆ ಒಂದು ಇಟ್ಟಿಗೆ ಕಟ್ಟಿಲ್ಲ. ಅವ್ರು ಕಟ್ತಾ ಇರೋದು ವಾಣಿಜ್ಯ ಕಟ್ಟಡ. ಆಯ್ತಾ? ಅವ್ರ ಪತ್ರಕರ್ತನ ಒಂದು ಮನವಿ, ಈ ವಿಚಾರದಲ್ಲಿ ಯಾವುದೇ ಜಾತಿ ಆಗ್ಬೋದು, ಪಕ್ಷ ಆಗ್ಬೋದು, ವೈಯಕ್ತಿಕ ವ್ಯಕ್ತಿ ವಿಚಾರ ಏನೂ ಇಲ್ಲ. ಇದನ್ನ ನೀವೇ ಸೃಷ್ಟಿ ಮಾಡ್ತಾ ಇದೀರೋ ಇಲ್ಲ ನಿಮಗ್ ಬೇರೆಯವರು ಅದನ್ನ ಮಿಸ್ಗೈಡ್ ಆಗಿ ಹೇಳ್ತಾ ಇದ್ರು, ಅದು ನಮ್ ಗಮನಕ್ಕೆ ಬಂದಿಲ್ಲ. ಅದನ್ನ ನೀವು ಪರಿಶೀಲನೆ ಮಾಡಿ ವಿಡಿಯೋ ಮಾಡಿ. ಈಗ ನಿನ್ನೆ ಒಕ್ಕಲೂರು ವಿರೋಧಿ ನಾರಾಯಣ ಸ್ವಾಮಿ ಅಂತ ಹೇಳಿದ್ರಲ್ಲ, ನಾವು JDS-ನವರು, ಮಲ್ಲಣ್ಣ ಕಾಂಗ್ರೆಸ್, ನಾವು JDS MLA ಕೆಲಸ ಮಾಡಿದ್ದು. ಆದ್ರೆ ಅದೇ MLA ಅವರು ನಮ್ ಕೋಟೆ ಮೋಸನೆ ಮಾಡಿದ್ದು. ನಮ್ಗೊಂದು ಅವ್ರಿಗೊಂದು ಹೇಳ್ಕೊಂಬ ಅದನ್ನ ತಗೊಂಡಿಲ್ಲ. ಕಾನೂನು ಬಾಹಿರವಾಗಿ ಆ ದೇವಸ್ಥಾನದ ಜಾಗ ಏನಿದೆ ಅದರಲ್ಲಿ ನಮ್ಮ ಕೋಟೆಯಲ್ಲಿರುವಂತ ಒಂದು 100-120 ಕುಳಿದ್ದು ಮೇಲ್ ಮುರ್ತಾರೆ ಮಲ್ಲನ ದೇವ್ರ ಹೋಗ್ಲವ್ರು ಇರೋದ್ರಿಂದ ಆ ಬಸವಗಳು ಬರೋದಕ್ಕೆ ಅಲ್ಲಿ ನಾವು ಅದನ್ನ ಜಾಗ ಬಿಟ್ಕೊಂಡಿದ್ದು. ಅದನ್ನ ಬಂದಾಗ ಪೂಜೆ ಮಾಡಕ್ಕೆ, ವಿಗ್ರಹ ಇದ್ ಮಾಡಕ್ಕೆ ಮಾಡಿದಂತ ಜಾಗ. ಅದನ್ನ ಇವ್ರು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇರೋದು, ಇವರು ದೇವಸ್ಥಾನ ನಿರ್ಮಾಣ ಮಾಡ್ತಾ ಇಲ್ಲ. ನಿನ್ನೆ ಅವರು ಮಾತಾಡ್ತಾರೆ, ನಾವು ದೇವಸ್ಥಾನ ಕೆಡಗೋಕೆ ಏನ್ ಪುರಸಭೆಯವರು ಹೋಗಿರ್ಲಿಲ್ಲ. ಪುರಸಭೆಯವರು ಹೋಗಿದ್ದು ಯಥಾಸ್ಥಿತಿ ಕಾಪಾಡಿ ಸಾರ್ವಜನಿಕ ತೊಂದರೆ ಆಗೋದು ಬೇಡ, ನಿಮ್ದು ಕೇಸ್ ಹಾಕಿ ನಿಮ್ ಜಾಗ ತಗೊಳ್ಳಿ ಅಂತ ಚೀಫ್ ಆಫೀಸರ್ ಕೂಡ ಹೇಳಿದಾರೆ ಅವ್ರಿಗೆ. ನಮ್ದು ಒಂದು ಬೋರ್ಡ್ ಹಾಕಿದೀವಿ, ನಿಮ್ದು ನೀವು ತಗೊಂಡಾಗ ಬಂದಾಗ ಬಿಟ್ಕೊಡ್ತೀನಿ ಅಂತ ಹೇಳಿದಾರೆ. ಆಮೇಲೆ ಆ ಜಾಗದಲ್ಲಿ ಪುರಾತನ ಕಾಲದ್ದು ಒಂದು ಬಾವಿ ಇತ್ತು, ಅಸೆಸ್ಮೆಂಟ್ ಕಾಪಿಲೂ ಇದೆ. ಇವತ್ತು ಪುರಾತನ ಕಾಲದ ಒಂದು ವಸ್ತುಗಳನ್ನ ಸಂರಕ್ಷಣೆ ಮಾಡೋಕೆ ಸರ್ಕಾರ ಒತ್ತು ಕೊಡುತ್ತೆ ಹೊರತು ಅದನ್ನ ನಾಶಪಡಿಸಕ್ ಬರಲ್ಲ. ಈಗ ಆ ಬಾವಿನ ಮತ್ತೆ ನಾವು ತೆಗಿಯಕ್ಕಾಗತ್ತಾ? ಸಾವಿರಾರು ವರ್ಷದ ಬಾವಿ ಅದು, ಅಲ್ಲಿದ್ದಂತ ಬಾವಿ. ಅದನ್ನು ಮುಚ್ಚಿದ್ರು. ಅವಾಗಲೂ ಪುರಸಭೆಯವರು ನೋಟಿಸ್ ಕೊಟ್ಟಿದ್ದಾರೆ. ಇವರು ಬೇಸ್ಮೆಂಟ್ ಹಾಕ್ದಾಗ ನೋಟಿಸ್ ಕೊಟ್ಟಿದ್ದಾರೆ. ಆಯ್ತಾ? ಇವ್ರು ಪಿಲ್ಲರ್ ಹಾಕ್ದಾಗ ನೋಟಿಸ್ ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಇದ್ದಿದ್ದ ಕೇಸ್ಗೆ ಇವರು ರಜಾ ಸಿಗಿಸ್ಕೊಂಡು ಈ ತರ ಅಕ್ರಮ ಪ್ರವೇಶ ಮಾಡಿದಾಗ ಅದ್ರಲ್ಲಿ ಯಾವುದೇ ಮಲ್ಲಣ್ಣನೇ ಆಗ್ಬೋದು, ಕೋಟೆಯರೇ ಆಗ್ಬಾರ್ದು, ಯಾವ್ದು ಏನಿಲ್ಲ. ಅಲ್ಲಿ ಕಾನೂನು ಬಾಹಿರವಾಗಿ ಪುರಸಭೆಯವರು ಅವ್ರ ದಾಖಲಾತಿ ಮೇಲೆ ಅವರು ಜಾಗನ ಇಟ್ಕೊಂಡಿದ್ದಾರೆ. ಇಲ್ಲಿ ಯಾವುದೇ ಒಂದು ವ್ಯಕ್ತಿ ವಿಚಾರವಾಗ್ಲೇ ಆಗಲಿ, ಒಂದು ಪಕ್ಷದ ವಿಚಾರ ತಗೊಳ್ಳೋದು ಸೂಕ್ತ ಅಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ. ಈ ವಿಚಾರದಲ್ಲಿ ಸಂಪೂರ್ಣ ಅದು ಸರ್ಕಾರಿ ಆಸ್ತಿ ಆಗಿರೋದು ನಿಜ. ಈಗ ಅದನ್ನೇ ಅವರು ಕಟ್ಟಡ ಕಾಮಗಾರಿ ಅಲ್ದೇ ರಾಮನ್ ಮಂದಿರ ಮಾಡ್ಲಿ, ನಾವು ಬರ್ತೀವಿ ಜೊತೆಲಿ. ರಾಮನ್ ಮಂದಿರ ಮಾಡಿ ವಿಗ್ರಹ ನಿಲ್ಲಿಸ್ಲಿ. ಅದಕ್ಕೆ ರಾಮನ್ ದೇವಸ್ಥಾನ ಇಲ್ಲ ಅಲ್ವಾ? ಇವ್ರು ರಾಮನ್ ಬಾವುಟ ಕಟ್ಟಿದ್ರಲ್ವಾ ನಿನ್ನೆ? ಕೋಮುಗಲ್ವೇ ಸೃಷ್ಟಿ ಮಾಡೋ ಕಾರಣ ಆಯ್ತಿತ್ತು ತಾನೆ. ಅದೇ ಕಟ್ಟಡನ ಕಾಮಗಾರಿ ಈಗ ಅವರು ಉದ್ದೇಶಕ್ಕೆ ಇವರು ಅವ್ರವರೇ ಅಂಗಡಿ ಮನೆಗೆ ಮಾಡ್ಕೊಂಡು ಅವ್ರವರೇ ದುಡ್ಡು ಕೊಟ್ಕೊಂಡು ಅವ್ರವರೇ ಅಂಗಡಿ ಮನೆ ಮಾಡ್ಕೊಂಡಿರೋದು. ಒಂದು ಟ್ರಸ್ಟ್ ಅಂದ ಮೇಲೆ ಎಲ್ಲ ಜನಾಂಗದವ್ರು ಇರ್ಬೇಕು. ಎಷ್ಟು ಜನಾಂಗದವ್ರು ಇದಾರೆ ಟ್ರಸ್ಟ್ ಅಲ್ಲಿ? ಸಾರ್ವಜನಿಕ ಆಸ್ತಿ ಅಂತ ಈ ಸ್ವತ್ತಲ್ಲೇ ಐತೆ ಆಂಜನೇಯ ಸ್ವಾಮಿ ಅಂತ. ಇವರು ಟ್ರಸ್ಟ್ ಕರೆಕ್ಟಾಗಿ ಮಾಡ್ಕೋದಾನೆ. ಅದನ್ನ ಕೇಳಿದ್ದು ತಪ್ಪಾದ ನಮ್ಮವರು. ಸರ್, ಅವರು ಮಾಡಿಸಿರುವಂತ ದಾಖಲಾತಿಲಿ ನಾನು ಪರಿಶೀಲನೆ ಮಾಡಿದ್ದೀನಿ. ಅವರು ಯಾವ ವ್ಯಕ್ತಿ ಹೆಸರಲ್ಲೂ ಅದನ್ನ ಈಸ್ವತ್ ಮಾಡಿಸಿಲ್ಲ. ಅವರು ದೇವಸ್ಥಾನದ ಹೆಸರಲ್ಲೇ ಈಸ್ವತ್ ಮಾಡಿಸಿದ್ದಾರೆ. ಇಲ್ಲ, ನಮ್ಮ ಹತ್ರ ಇದೆಯಲ್ಲ ಸಂಘದ ಹೆಸರಲ್ಲಿ ಈಸ್ವತ್ ಮಾಡಿಸಿರೋದು. ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಅಧ್ಯಕ್ಷರು ಅಂತ ಮಾಡಿಸಿರೋದು. ನೀವು ನೋಡಿದ್ರೆ ಅದು ದಾಖಲಾತಿ? ಇಲ್ಲ, ದಾಖಲಾತಿಲಿ ದೇವಸ್ಥಾನದ ಹೆಸರಲ್ಲಿ ಮಾಡಿಸಿದ್ದಾರೆ. ದೇವಸ್ಥಾನದ ಹೆಸರಲ್ಲಿ DC ಅವ್ರು ಮಾಡಿರೋದು. ಈಗ ಮೊನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಮಾಡಿ ಅಂತ ಟ್ರಸ್ಟ್ ಹೆಸರಿಗೆ ಅದು ಖಾತೆ ಆಗಿರೋದು. ಖಾತೆ ದಾಖಲಾತಿ ನೋಡಿದಿರಾ ನೀವು? ನನಗ್ ಬಂದ್ ಮಾಹಿತಿ ಇಲ್ಲಿ ಈ ಆಂಜನೇಯ ಸ್ವಾಮಿ ಅಂತ, ಇದು ಪುರಿಗಾಲಿ ಆಂಜನೇಯ ಸ್ವಾಮಿ. ಅದು ಮಿಸ್ಗೈಡ್ ಆಗೋದು ಅದೇ ರೀತಿ ಆಗೋದು. ಅದು ಪುರಿಗಾಲಿ ಆಂಜನೇಯ ಸ್ವಾಮಿ ಅಂತಾನೆ ಮುಜೆ ಇಲಾಖೆಲಿದೆ. ಯಾವ್ದು ಈಶ್ವರನ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಇದಕ್ಕೆ ಸಂಬಂಧಪಟ್ಟಂಗೆ ತಾಲೂಕ್ ಆಫೀಸ್ ಜಾಗ ಆಗ್ಬೋದು, TFSMS ಗಿಡ್ಡಿ ಮಾಡ ಆಗ್ಬೋದು, ಇದೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿರುವಂತ ಆಸ್ತಿ. ನಾವು ಅವ್ರನ್ನ ಅಂಗಡಿ ಮನೆ ಕೊಡಿ ಅಂತ ಕೇಳಿಲ್ಲ, ಅಭಿವೃದ್ಧಿ ಮಾಡುವ ಜೊತೆಲಿ ಒಂದ್ ಜನಾಂಗದವರು ನಾವು. ಸರ್, ಅವ್ರು ಎಲ್ಲರ ಬಗ್ಗೆ ಆರೋಪ ಮಾಡ್ತಿಲ್ಲ, ಅವರು ಮಲ್ಲಯ್ಯನವ್ರ ಬಗ್ಗೆ ಮಾತ್ರ ಆರೋಪ ಮಾಡ್ತಾರೆ. ಅವಶ್ಯಕತೆ ಇಲ್ಲ, ಅದು ವೈಯಕ್ತಿಕ ಅವಶ್ಯಕತೆ ಇಲ್ಲ. ವೈಯಕ್ತಿಕವಾಗಿ ಅವ್ರವ್ರು ಕಿತ್ತಾಡ್ಲಿ, ಇದಕ್ಕೆ ನಾವು ಬರಲ್ಲ. ಆಯ್ತಾ? ಮಲ್ಲಯ್ಯವ್ರದ್ದು ಏನೂ ಇಲ್ಲ, ಯಾರ್ದು ಏನೂ ಇಲ್ಲ. ಇದು ನಮ್ಮ ಸಾರ್ವಜನಿಕವಾಗಿ ನಾವ್ ಏನ್ ಕೋಟೆ ಅಂತ ಇದ್ವಿ, ನಾವು ಕೋಟೆಯವರೇ ಬೇರೆ, ಹೊರಕೋಟೆಯವರೇ ಬೇರೆ ಅಂದ್ರು. ನಾವು ತಾಳಿಂದ ನಮ್ಮ ಯಜಮಾನ್ರು ಏನವ್ರೆ, ಅವರೇ ಇರೋದು ಯಜಮಾನ್ರು. ಈಗ ಮಲ್ಲಣ್ಣವರು ಅಂತಾರಲ್ಲ, ಮಲ್ಲಣ್ಣವರು ಹೋಗಿ ಅಲ್ಲಿ ಅಂಗಡಿ ಮಾಡ್ತಿದ್ರು, ಇವರೆಲ್ಲ ಸೇರಿ ಮಲ್ಲಣ್ಣ ಅಂಗಡಿ ಮಾಡ್ತಿದ್ರು. ಸರ್, ಈಗ ಇನ್ನೂ ಒಂದು ವಿಚಾರ ಸರ್, ನೀವು ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ನೀವು ಈಗಲೂ ಅವ್ರನ್ನ ಸರಿ ಮಾಡ್ಕೋದಲ್ಲ ಸರ್? ಪ್ರೀತಿ ವಿಶ್ವಾಸದಿಂದ ಕೇಳಿ ಅದರಿಂದ ಜಗದೇ ಇರೋದಕ್ಕೆ ನಮ್ಮ ನ್ಯಾಯಗಾರರೆಲ್ಲ ಹೋಗಿ ಕೇಳಿ, ನಮ್ಮ ಯಜಮಾನ್ರೆಲ್ಲ ಇದಕ್ಕೂ ನಿಮ್ಗೂ ಸಂಬಂಧ ಏನು ಅಂತ ದೌರ್ಜನ್ಯದಿಂದ ಹೇಳಿದ್ದಕ್ಕೆ ಈಗ ಈ ರೀತಿ ಎಲ್ಲ ಆದದ್ದು ಸರ್. ಓಕೆ ಸರ್, ಧನ್ಯವಾದ. ಈಗೆಲ್ಲ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಈ ತರ ಒಂದು ಪಕ್ಷ ಈ ಪಕ್ಷ ಆ ಪಕ್ಷ ಅಂತಾರಲ್ಲ, ಒಂದು ವ್ಯಕ್ತಿ ಎಷ್ಟು ಪಕ್ಷದಲ್ಲಿರ್ಬೋದು. ಒಂದ್ಸರೆಲ್ಲ ಬಿಜೆಪಿ ಅವ್ರ 1 ಲಕ್ಷ ಇಸ್ಕೊಂಡು ಬಿಜೆಪಿ ಅವ್ರ ಸೇರಿದ್ರು, ಒಂದ್ಸರೆಲ್ಲ ಕಾಂಗ್ರೆಸ್ನವ್ರ ತವಿದ್ರು, ಕೊನೆಗೆ JDS-ನವ್ರ ತಕ್ಕ ಹೋದ್ರು. ಹಿಂಗೆಲ್ಲ ಆಗಿ ಏನಾದ್ರು ಯಾರಾದ್ರೂ ಮಲ್ಲಣ್ಣ ಬಂದಿದ್ರ? ಅವ್ರ ಬಗ್ಗೆ ಏನೋ ಮಲ್ಲಣ್ಣ ಮಾತಾಡಿದ್ರ? ಇವ್ರು ಈ ತರ ಬೇರೆ ಬೇರೆ ವ್ಯವಹಾರಗಳನ್ನ ಇಲ್ಲಿಗೆ ತಂದು ಇಲ್ಲಿಗೆ ಹಾಕೊಂಡು
ಈ ವೈಯಕ್ತಿಕ ವಿಚಾರಗಳನ್ನ ಏನಕ್ಕೆ ಕೇಳಬೇಕು? ಇವರು ವೈಷಮ್ಯ ಹುಟ್ಟಿದಿನ ನಮ್ ಬೀದಿಗೂ ಅವ್ರ ಬೀದಿಗೂ ಹೇಳಿದಿರೋದು ಜಾಗದ ಪ್ರಕಾರ. ಇವ್ರು ವೈಷಮ್ಯ ಯಾಕೆ ಮಾತಾಡ್ಬೇಕು? ಅದಕ್ಕೆ ಹೇಳ್ತಾ ಇರೋದು, ನಾವು ಒಕ್ಕಲಿಗರೇ, ಅವರು ಒಕ್ಕಲಿಗರೇ. ನರೇಂದ್ರ ಸ್ವಾಮಿ ಅವರು ಯಾರು ಒಕ್ಕಲಿಗ ವಿರೋಧಿನೂ ಅಲ್ಲ. ಅವತ್ ಕಾಂಪೌಂಡ್ ಕಟ್ಸ್ಕೋದಿನ ಚೆನ್ನಾಗಿತ್ತು, ಪೇಂಟ್ ಮಾಡ್ಕೋದಿನ ಚೆನ್ನಾಗಿತ್ತು, ಎಲ್ಲ ವ್ಯವಹಾರ ಮಾಡುವಾಗಲೂ ಚೆನ್ನಾಗಿತ್ತು. ಇವತ್ತು ನರೇಂದ್ರ ಸ್ವಾಮಿ ಅವ್ರನ್ನೇ ರಾಮ ಮಂದಿರ ಕರೆಸಿ ಇವರು ಸನ್ಮಾನ ಮಾಡಿ, ನರೇಂದ್ರ ಸ್ವಾಮಿ ಅವ್ರ ಮುಖಾಂತರನೇ ಇವರು ಆ ಸಂಘ ಓಪನ್ ಮಾಡಿ ಇವರು ರಾಮ ಮಂದಿರ ಕರೆಸಿ ಸನ್ಮಾನ ಮಾಡಿದ್ದು, ನಾಮಿನಿ ಹಾಕಿಸ್ಕೊಂಡಿದ್ದು ಅವರಿಂದನೇ. ಈಗ ನಾವು ಏನ್ ನರೇಂದ್ರ ಸ್ವಾಮಿ ಫಾಲೋವರ್ಸ್ ಅಲ್ಲ, ನಾವು JDS ಅವರೇ. ಮಲ್ಲನ ಕಾಂಗ್ರೆಸ್ ಇರ್ಬೋದು, ಅವ್ರು ಬಿಜೆಪಿನೇ ಇರ್ಬೋದು. ಅದು ನಮ್ಮ ನಾವು ಅಂದಾನಿ ಅವರಿಗೆ ಪಾಯ ತೆಗೆದುತ್ತವೆಂದು ಹೇಳುದು. ಅವರು ತಡಿತೀನಿ ಅನ್ಬಿಟ್ಟು ಅವರ ಉದ್ರೇಕದಿಂದ ಅವರು ಗ್ರಾಂಟ್ ಕೊಟ್ಟವ್ರೆ, ಅವ್ರ ಸಪೋರ್ಟ್ ಇಂದ ಇಷ್ಟೆಲ್ಲ ಮಾಡುದು ಅವರು ಇಷ್ಟು ದಿನ ತನಕ. ಈಗ ಅವತ್ತು ಅಂದಾನಿ ಅವರು ಸ್ಟೆಪ್ ತಗೊಂಡಿದ್ರೆ ಇವತ್ತು ಕೋಟೆ ಅನ್ನೋದು ಆಯ್ತಾನೆ ಇರಲಿಲ್ಲ. 2 ಕೋಟೆ ಮಾಡೋ ಕಾರಣನೇ ಅಂದಾನಿ. ನಾವು ಪಕ್ಷದಲ್ಲಿದ್ದು ನೋವು ಅನುಭವಿಸ್ಬಿಟ್ಟು ಇದೀವಿ, ಇನ್ನೂ ಪಕ್ಷದಲ್ಲೇ ಇದೀವಿ ನಾವು. JDS ಯಾರು ಲೀಡರ್ JDS ನವ್ರಿಗೆ? ಲೀಡ್ರ ತಾಲೂಕು ಚಿಕ್ಕಮಗಳೂರಿನ JDS ಲೀಡ್ರ. ನಾವೆಲ್ಲ ಏನು ಅಲ್ವಾಂಗಾರ? ಇಲ್ಲಿ ಪಕ್ಷದ ವಿಚಾರ ಏನ್ ಕೆತ್ತಬೇಕು? ಈಗ ಅವತ್ತು ಅಂದಾನಿ ಅವರು ಇವತ್ತು ನರೇಂದ್ರ ಸ್ವಾಮಿ ಸ್ಟೆಪ್ ತಗೊಂಡಿದ್ದಾರೆ ಅಂತಾನೆ ತಿಳ್ಕೊಳ್ಳಿ. ಅವರೊಬ್ಬ ಸಾರ್ವಜನಿಕ ಇವರು ಸರ್ಕಾರಿ ದಾಸ್ತಿನ ಯಾರೇ ಆದ್ರು, ನರೇಂದ್ರ ಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಸಂರಕ್ಷಣೆ ಮಾಡೋರು ಅವರು. ನರೇಂದ್ರ ಸ್ವಾಮಿ ಅವರು ನಮಗೆ ವಿರೋಧ ಪಕ್ಷದವರೇ ಆಗಿರ್ಬೋದು, ಅವರು ಮಾಡೋರು, ಅವ್ರ ಕೆಲಸ ಅವ್ರು ಮಾಡೋರು. ಅವ್ರಿಗೆ ಇದೇ ಕೆಲಸ ನಾವು ಅಂದಾನಿ ಅವ್ರು ಮಾಡಿದ್ರೆ ಇವತ್ತು ಕೋಟೆ ವರ್ಕೌಟೆ ಅನ್ನೋದು 2 ಭಾಗ ಆಯ್ತಿರ್ಲಿಲ್ಲ. ಇದು ಮೂಲ ಕಾರಣನೇ ಅವರು. ಪಕ್ಷ ಯಾಕೆ ತಗೋಬೇಕು? ಈಗ ಮಲ್ಲನ ಪರವಾಗಿ ಮಲ್ಲನ ಪರವಾಗಿ ಫೇವರ್ ಮಾಡ್ಲಿ. ಕೇಸ್ ಹಾಕಿರೋ 15 ಜನ ನಾವು, ಮಲ್ಲನ ಒಬ್ಬನೇ ಕೇಸ್ ಹಾಕಿಲ್ಲ. ಆಯ್ತಾ? ಇದು ವೈಯಕ್ತಿಕ ಕಿತ್ತಾರೆ. ಇಲ್ಲ ಕಾನೂನುಬದ್ಧವಾಗಿ ಪುರಸಭೆ ಚೀಫ್ ಆಫೀಸರ್ ಹೇಳಿಲ್ವಾ? ನಮ್ಮ ಹೊಸ್ತಲ್ಲದೆ ಅದು. ಈಗ ಹೈಕೋರ್ಟ್ಗೆಲ್ಲ ಅವ್ರು ಅಪೀಲ್ ಹೋಗೋರೆ. ಹೈಕೋರ್ಟ್ಗೆ ಮೊನ್ನೆ ಅಪೀಲ್ ಹೋಗಿದ್ದಾರೆ. 2ನೇ ತಿಂಗಳು ಕೇಸ್ ಹೋಗಿದೆ. ಬೇರೆ ವೈಯಕ್ತಿಕವಾಗಿ ಬೇರೆಯವ್ರನ್ನ ಈಗ ಅಲ್ಲಿ ನವಾಗ್ರ ಸುತ್ತಕ್ಕೆ ಜಾಗ ಇಲ್ಲ. 4 ಜನ ದೇವಸ್ಥಾನಕ್ಕೆ ಹೋದವ್ರಿಗೆ ಕುಂತ್ಕೊಳ್ಳೋಕೆ ಜಾಗ ಇಲ್ಲ. ಈಗ ಬಸ್ ಬರ್ತವೆ, ಎಲ್ಲಿ ಕುಣಿಸ್ತೀರಾ? ರೋಡೇ ಕುಣಿಸ್ತೀರಾ? ಆಮೇಲೆ ಬಸ್ ಸ್ಟ್ಯಾಂಡ್ ಅಲ್ಲಿ ಪುರಸಭೆ ಹತ್ರನೇ ಒಂದ್ ಮನೆ ಮಾಡ್ಲಿ ಬಿಡಿ. ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಅಧ್ಯಕ್ಷರು ಅಂತ ಹೆಂಗ್ ಖಾತೆ ಆಯ್ತಿದ್ರು? ಅದಕ್ಕೆ ಮೂಲ ರೆಕಾರ್ಡ್ ಕೊಡಿ. ಯಾರು ಖಾತೆ ಮಾಡ್ಕೊಡೋರು? ಇವ್ರು ಟ್ರಸ್ಟ್ಗೆ ಮಾಡ್ಕೊಂಡ್ರು ಪರ್ಮಿಷನ್ ತಗೊಂಡವ್ರಲ್ಲ, ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟಿದಾರ? ಅದು ಎಲ್ಲೋ ಝೋನ್ ಅಲ್ಲ, ರೆಡ್ ಝೋನ್. ಅದು ನೋಡಿದ್ರೆ ನೀವು ಸ್ಕೆಚ್. ರೆಡ್ ಝೋನ್ ಇತ್ತು, ರಸ್ತೆ ಆಲ್ರೆಡಿ ಅದು ರಸ್ತೆ ಅಲಾಟ್ ಆಗೈತೆ. ಅಲ್ಲಿ ಗಂಟೆನೂ ಇವತ್ತು ಪ್ಲಾನ್ ಅಲ್ಲ ಅದು. ಅಪ್ ಟು ಆಂಜನೇಯ ಸ್ವಾಮಿ ದೇವಸ್ಥಾನನು ಅರ್ಧ ರಸ್ತೆ ಪೊಸಿಷನ್ ಇರೋದು. ರೆಡ್ ಬೆಲ್ಟ್ ಅದು, ಅದನ್ನ ಅಬ್ಸರ್ವ್ ಮಾಡಿ. ರೆಡ್ ಬೆಲ್ಟ್ಗೆ ಯಾವ ಪರ್ಮಿಷನ್ ಕೊಡ್ತಾನೆ? ಒಂದು ಪಕ್ಕದಲ್ಲಿರೋದು ಕಂತಕದಿಂದ ಎಷ್ಟಡಿ ದೂರಕ್ಕೆ ಮನೆ ಕಟ್ಬೇಕು ನೀವು? ಕಂತಕದ ಪಕ್ಕ ನಿಮ್ಗೆ ಏನಾರ ಇದು ಮಾಡಕ್ಕೆ ಪರ್ಮಿಷನ್ ಉಂಟಾ? ಅಲ್ಲಿ ನೀವು ಕಾಮಗಾರಿನೇ ಮಾಡಂಗಿಲ್ಲ ಸ್ಟಡಿ ಅಂತ. ಆಯ್ತಾ? ಆಮೇಲೆ ಅವ್ರು ಹೇಳ್ತಾರ ರಾಮನಾಯಕ್ ಚೌಡಿ ಅಂತ. ಅವ್ರು ಯಾರವ್ರು ಕೊಟ್ಟಿರೋರು? ನಮ್ ಕೋಟೆ ಬೀದಿ ಅವ್ರೆ. ಅವತ್ತೇನ್ ಕೋಟೆ ವರ್ಕೌಟೆ ಅಂತಾರಲ್ಲ, ಇವತ್ತು ಕೋಟೆ ಅಂತಾನೆ ಎಲ್ಲ ತಾವು ಇರೋದು ರೆಕಾರ್ಡ್ಸ್. ಇವ್ರು ಕೋಟೆ ವರ್ಕೌಟೆ ಅಂತ ಇವರೇ ಮಾಡಿದ್ದು. ವೈಯಕ್ತಿಕವಾಗಿ ಮಲ್ಲಣ್ಣನೇ ಆಗ್ಬೋದು, ಇನ್ನೊಬ್ರು ವಿಚಾರ ಇಲ್ಲಿ ಬಂದಿಲ್ಲ. ಕಾನೂನು ಬದ್ಧವಾಗಿ ನಾವು ಹೋರಾಟ ಕೊಟ್ಟಿದ್ದೀವಿ, ನಾವು ಕಾನೂನು ಬದ್ಧವಾಗಿದ್ದೀವಿ. ಕಾನೂನು ಮುಖಾಂತರನೇ ನಾವು ಹೋಯ್ತೇವೆ ಅಷ್ಟೇ. ಅವರು ಅದನ್ನ ಅರ್ಥ ಮಾಡ್ಕೊಂಡು ಕೋಮುಗಳಿಗೆ ಸೃಷ್ಟಿ ಮಾಡೋ ಕಾರಣ ಇಲ್ದೇನೆ, ಜನಗಳಿಗೆ ಮಿಸ್ಗೈಡ್ ಮಾಡ್ದೇನೆ, ದಾಖಲಾತಿಗಳು ಸುಳ್ಳು ದಾಖಲಾತಿಗೆ ಅಷ್ಟು ಅವರು ಮಾತಾಡ್ಬೇಕಾರೆ ಸತ್ಯತೆ ಇರೋ ನಾವೇನ್ ಮಾತಾಡಕ್ಕಾಗಲ್ಲ. ನೀವು ಏನಾರು ಹೈಕೋರ್ಟ್ಗೆ ಹೋಗಿದ್ದೀರಾ ಸರ್? ನಾವೇನು ಹೋಗಿಲ್ಲ. ನಾವು ಸಾಕು ಬಿಟ್ಬಿಟ್ಟಿದೀವಿ ಪುರಸಭೆಗೆ. ನಾವು ಕೇಸ್ ವಾಪಸ್ ತಗೊಂಡಿದೀವಿ, ಬಿಟ್ಬಿಟ್ಟಿದೀವಿ. ಅವ್ರು ಪುರಸಭೆಯವರು, ಸರ್ಕಾರದವರು ವಶಪಡಿಸ್ಕೊಂಡವ್ರು ಅವ್ರ ಆಸ್ತಿನ ಅವ್ರು ಕಾಪಾಡ್ಕೊತಾರೆ. ಸರ್ ನಾವು ನಮ್ಮ ಮೇಲೆ ಆರೋಪ ಮಾಡುವಂತದ್ದು ಗೌರ್ಮೆಂಟ್ ಗೊತ್ತಾದ್ಮೇಲೆ ನಾವು ಬಿಟ್ಬಿಟ್ವು. ಅದು ತಹಸೀಲ್ದಾರ್ ಸೇರಿದ್ರು, ಚೀಫ್ ಆಫೀಸರ್ ಬಿಟ್ಬಿಟ್ವು ನಾವು. ಅವರೇ ಬೋರ್ಡ್ ಹಾಕಿರೋದು. ಯಾರು ಚೀಫ್ ಆಫೀಸರ್ ತಹಸೀಲ್ದಾರ್ ಇಬ್ರು ಅವ್ರ ಹೆಸರು ನೋಡಿ ನಾವು ಕೈ ಬಿಟ್ವು. ಸರ್ಕಾರಿ ಷಷ್ಠಿ ಯಾಕೆ ನಿಂತೋಯ್ತು? ದೇವಸ್ಥಾನದ ವಾರಸ ಆ ಸತ್ತ ಮೇಲೆ ಮಕ್ಕಳಿಲ್ಲ. ಆಮೇಲೆ ಹಳಿದಿರ್ ಬಂದ್ಮೇಲೆ ಅದು ರದ್ದಾಗಿ ಹೋಯ್ತು ಅಷ್ಟೇ. ಷಷ್ಠಿ ಬತ್ತಿದ್ ಹಿಂದೆ. ಹೇಳಿ ಸರ್. ನಿನ್ನೆ ಮಾಡಿರೋದು ಅವರು ಉದ್ದೇಶಪೂರ್ವಕವಾಗಿ ರಾಮಾಂಜನೇಯ ಸೇವಾ ಸಮಿತಿ ಹಿಂದೆ ಅಧ್ಯಕ್ಷರು ಅಂತ ಇತ್ತು. ಇದು RTC ಇತ್ತು, ಖಾತೆ ಅಷ್ಟರಲ್ಲಿ ಆಂಜನೇಯ ಸಂವಿಧಾನ ಇತ್ತು. 1942 ಇದೆ. ಅದು ಮೂಲತಃ 90-90 ಇವರು ಮಾಡಿದ್ದು ಅಕ್ರಮವಾಗಿ. ಇವರು ಮಾಡ್ಕೊ ಬರ್ಬೇಕಾದ್ರೆ ಲೆಕ್ಕ ಇರಲಿಲ್ಲ. ಚೀಫ್ ಆಫೀಸರ್ಗಾಗ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಈಗ 4 ಬಾರಿ ಕೊಟ್ಟಿದ್ದಾರೆ. ಲೈಸೆನ್ಸ್ ತಗೊಂಡಿಲ್ಲ. ಮೊದಲನೇದಾಗಿ ಲೈಸೆನ್ಸ್ ತಗೊಳ್ಬೇಕಾಯ್ತು. ಕಟ್ಟಡಕ್ಕೆ ಲೈಸೆನ್ಸ್ ತಗೋದದ್ದೇ ಮೊದಲನೇ ತಪ್ಪು. ಎರಡನೇದು ಕನ್ಸ್ಟ್ರಕ್ಷನ್ ವಾಣಿಜ್ಯ ಮಳಿಗೆ ಬಿಲ್ಡಿಂಗು ಅದು ಮಾಡುವಾಗ್ಲೇ PWD ಇಂದ ಆದೇಶ ಮಾಡ್ಕೊಬರ್ಬೇಕು. ಸರ್ಕಾರದ ವತಿಯಿಂದ ಇದ್ಮೇಲೆ ಇವ್ರು ಮಾಡೋಂಗಿಲ್ಲ. ವೈಯಕ್ತಿಕವಾಗಿ ಇವರು ಕೊಟ್ಟಿದ್ದಾರೆ ಅದನ್ನು. ಎರಡನೇದು. ಮೂರನೇದು
ಇವರು ರಾಮನ್ ಚಾವಡಿ ಅಂತಂದ್ರು, ರಾಮನ್ ಚಾವಡಿಯನ್ನು ಸೇರಿಸಿ ಮರ್ಜ್ ಮಾಡಿರೋದು ಇದು. ಅದನ್ನು ಮಾಡೋಂಗಿಲ್ಲ ಸರ್. ಅದು ಅಂದ್ರೆ ಅಲ್ಲಿ 2 ಸ್ವತ್ತಿದೆಯಾ? 2 ಸ್ವತ್ತಿದೆ. ರಾಮನ್ ಚಾವಡಿ ಒಂದು, ಮತ್ತೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಒಂದು. ಅದನ್ನ ಏನ್ ಮಾಡಿದ್ರು, 2 ಮರ್ಜ್ ಮಾಡಿ ಒಂದೇ ಅಸೆಸ್ಮೆಂಟ್ ಕುಣಿಸಿದ್ರು. ಇಲ್ಲ ಯಾರು ಕುಣಿಸುತ್ತದ? ಯಾರೋ ಇವರು. ಅದಕ್ಕೆ ಯಾರು ಕೊಡ್ಬೇಕಾಗಿತ್ತು? ಅವ್ರು ಹೇಳ್ಬೇಕಾಗಿತ್ತು. ಒಂದನ್ನ ಮಾಡಿದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಮೂಲತಃ ಮಾಡ್ಬೇಕಾಗಿತ್ತು. ಅದ್ ಮಾಡಿಲ್ಲ ಅವರು. ಯಾಕೆ ಮಾಡಿಲ್ಲ? ಜೀರ್ಣೋದ್ಧಾರಕ್ಕಂತ ಮಾಡಿಲ್ಲ ಇವರು ಪರ್ಪಸ್. ಇವ್ರು ಸ್ವಂತಕ್ಕೋಸ್ಕರ ಮಾಡೋದು. ಒಬ್ಬೊಬ್ರು 10 ಲಕ್ಷ ಇಸ್ಕೊಂಡಿದ್ರು ಸರ್. ಒಂದೊಂದು ಅಂಗಡಿ ಮನೆಗೆ 10 ಲಕ್ಷ ರೂಪಾಯಿ ಅಡ್ವಾನ್ಸು, ಬಾಡಿಗೆ 12,000 ಅಂತೆ. ನನ್ಗೊಂದಿರೋ ಮಾಹಿತಿ ಪ್ರಕಾರ ಸಾರ್ವಜನಿಕರು ಹೇಳಿದ್ರು ಹಿಂಗಾಗಿದೆ ಅಂತ. ಅದಕ್ಕೆ ಈಗಾಗ್ಲೇ ಇಷ್ಟೆಲ್ಲ ಆಗಿ ಈಗಾಗಲೇ ಹೈಕೋರ್ಟ್ ಅಲ್ಲಿ ಅವ್ರಿಗೆ ಅಧ್ಯಕ್ಷರು ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಅಂತ ಬಿಟ್ಟು ಮಾತ್ರ ಯಥಾಸ್ಥಿತಿ ಕಾಪಾಡಿ ಅಂತ ಮಾತ್ರ ಆದೇಶ ಹೊರಟಿರೋದು. ಅದ್ ಬಿಟ್ರೆ ಯಾವ್ದೂ ಇಲ್ಲ ಸರ್. ಧನ್ಯವಾದ ಸರ್. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.